ನಮಸ್ಕಾರ. ಮುಖ್ಯಾಂಶಗಳು. ಮಾನವ ಸಂಪನ್ಮೂಲ ಆರ್ಥಿಕ ಹೊರೆ ತಗ್ಗಿಸಲು ಒಂದು ರಾಷ್ಟ್ರ ಒಂದು ಚುನಾವಣೆ ಸಹಕಾರಿ, ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಬೆಂಗಳೂರು ನಗರದ ಸಂಚಾರ ದಟ್ಟಣೆ ನಿಯಂತ್ರಿಸಲು ಪೊಲೀಸ್ ಠಾಣೆಗಳ ಪುನರ್ರಚನೆಗೆ ಚಿಂತನೆ, ಸಚಿವ ಬಸವರಾಜ ಬೊಮ್ಮಾಯಿ. ಮಾತೃಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣಕ್ಕೆ ಪ್ರಾಮುಖ್ಯತೆ, ಹೆಚ್ಚು ಭಾಷೆಗಳನ್ನು ಅರಿಯುವುದು ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿ, ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು. ಭಾರತ ಇಂಗ್ಲೆಂಡ್ ನಡುವಿನ 4ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ಗೆ ಆರಂಭಿಕ ಆಘಾತ. ವಾರ್ತೆಗಳ ವಿವರ. ದೇಶಾದ್ಯಂತ ಹಲವು ಹಂತದ ಚುನಾವಣೆಗಳು ನಡೆಯುವುದರಿಂದ ಮಾನವ ಸಂಪನ್ಮೂಲ ಹಾಗೂ ಆರ್ಥಿಕ ಹೊರೆ ಹೆಚ್ಚಾಗಲಿದ್ದು, ಇದನ್ನು ತಡೆಯಲು ಒಂದು ರಾಷ್ಟ್ರ ಒಂದು ಚುನಾವಣೆ ಸಹಕಾರಿ ಎಂದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪ್ರತಿಪಾದಿಸಿದ್ದಾರೆ. ವಿಧಾನಮಂಡಲ ಬಜೆಟ್ ಅಧಿವೇಶನದ ಮೊದಲ ದಿನದಂದು ಕಲಾಪ ಆರಂಭವಾಗುತ್ತಿದ್ದಂತೆ ವಿಧಾನಸಭೆಯಲ್ಲಿ ವಿಧಾನಸಭಾಧ್ಯಕ್ಷ ಕಾಗೇರಿ ಪ್ರಾಸ್ತಾವಿಕ ಭಾಷಣ ಮಾಡಲು ಮುಂದಾದಾಗ ಪ್ರತಿಪಕ್ಷದ ಸದಸ್ಯರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ದೇಶಾದ್ಯಂತ ಏಕಕಾಲಕ್ಕೆ ಚುನಾವಣೆ ನಡೆಸುವುದರಿಂದ ನಿರಂಕುಶವಾದಕ್ಕೆ ಬೆಂಬಲ ನೀಡಿದಂತಾಗುತ್ತದೆ, ಇದು ಸಂವಿಧಾನ ವಿರೋಧಿ ಎಂದು ವಿಪಕ್ಷ ನಾಯಕರು ಆರೋಪಿಸಿದರು. ಇಲ್ಲಿ ಎಲೆಕ್ಷನ್ಸ್ ವಿಚಾರ ಇದೆಯಲ್ಲ, ಎಲೆಕ್ಟ್ರಲ್ ರಿಫಾರ್ಮ್ಸ್ ಅಲ್ಲಿ ದೇರ್ ಇಸ್ ಎ ಪ್ರಾವಿಷನ್. ಚುನಾವಣಾ ವ್ಯವಸ್ಥೆಯ ಗದ್ದಲದ ಕಾಗೇರಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತ ಪ್ರಸ್ತಾವನೆ ಮಂಡಿಸಿ, ದೇಶದಲ್ಲಿ ಚುನಾವಣಾ ಪ್ರಕ್ರಿಯೆ ಕಾಲಕಾಲಕ್ಕೆ ಸಾಕಷ್ಟು ಸುಧಾರಣೆ ಕಂಡಿದ್ದು, ಮತಪತ್ರದಿಂದ ವಿದ್ಯುನ್ಮಾನ ಯಂತ್ರದವರೆಗೆ ಬದಲಾವಣೆ ಕಂಡಿದೆ. ಆದರೆ ಪದೇ ಪದೇ ಚುನಾವಣೆ ನಡೆಸುವುದರಿಂದ ಕೋಟ್ಯಂತರ ರೂಪಾಯಿ ವೆಚ್ಚವಾಗುತ್ತದೆ ಹಾಗೂ ಆಡಳಿತ ಮತ್ತು ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗುತ್ತವೆ. ಆದ್ದರಿಂದ ದೇಶಾದ್ಯಂತ ಏಕಕಾಲದ ಚುನಾವಣಾ ನೀತಿ ಜಾರಿಗೆ ತರಬೇಕೆಂದು 1999ರಲ್ಲಿ ಭಾರತೀಯ ಕಾನೂನು ಆಯೋಗ ತನ್ನ ವರದಿಯಲ್ಲಿ ಶಿಫಾರಸು ಮಾಡಿದೆ ಎಂದರು. ಅಮೆರಿಕ, ಸ್ವೀಡನ್, ದಕ್ಷಿಣ ಆಫ್ರಿಕಾ, ಜರ್ಮನಿ, ಬಲ್ಗೇರಿಯಾ ಸೇರಿದಂತೆ ಹಲವು ದೇಶಗಳಲ್ಲಿ ಈ ವ್ಯವಸ್ಥೆ ಯಶಸ್ವಿಯಾಗಿ ಜಾರಿಯಲ್ಲಿದೆ. ಅವುಗಳ ಅಧ್ಯಯನದಿಂದ ಈ ಯೋಜನೆಯ ಜಾರಿ ಸಾಧ್ಯ. ಇದರೊಂದಿಗೆ ಆಧಾರ್ ಗುರುತಿನ ಚೀಟಿ ಜೋಡಣೆಯ ಏಕ ಮತಪೆಟ್ಟಿಗೆ ಹಾಗೂ ಕಡ್ಡಾಯ ಮತದಾನ ವ್ಯವಸ್ಥೆಯನ್ನು ಕೂಡ ಜಾರಿಗೆ ತರಬೇಕು ಎಂದು ಕಾಗೇರಿ ಸಲಹೆ ನೀಡಿದರು. ಫೆಸ್ಟಿವಲ್ ಆಫ್ ಡೆಮೋಕ್ರಸಿ ಆಗಿದೆ. ನರೇಂದ್ರ ಮೋದಿ ಅವರು ತಮ್ಮ ಸಮಾರೋಪ ಭಾಷಣದಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ವಿಷಯವನ್ನು ಪ್ರಸ್ತಾಪಿಸಿದರು. ಈ ಕುರಿತು ಹೆಚ್ಚಿನ ಮುತುವರ್ಜಿ ವಹಿಸಿ ಮಾರ್ಗದರ್ಶನ ನೀಡಲು ಪೀಠಾಸೀನ ಅಧಿಕಾರಿಗಳಿಗೆ ವಿನಂತಿಸಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ವಿಧಾನಸಭೆಯ ಪೀಠಾಸೀನ ಅಧಿಕಾರಿಯಾಗಿ ತಮ್ಮೆಲ್ಲರ ಅಭಿಪ್ರಾಯ ಪಡೆಯಲು ಈ ಚರ್ಚೆ ಸೂಕ್ತವೆಂದು ಭಾವಿಸಿ 2 ದಿನಗಳ ವಿಶೇಷ ಚರ್ಚೆಗೆ ಅವಕಾಶ ಕಲ್ಪಿಸಿಕೊಡಬೇಕೆಂದು ಮಾನ್ಯರಾದ ಮುಖ್ಯಮಂತ್ರಿಗಳನ್ನು, ಪ್ರತಿಪಕ್ಷದ ನಾಯಕರನ್ನ, ಜನತಾದಳ ಜಾತ್ಯತೀತ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಅನೇಕ ಹಿರಿಯರ ಸದಸ್ಯರಲ್ಲಿ ವಿನಂತಿಸಿಕೊಂಡಾಗ ಸಕಾರಾತ್ಮಕವಾಗಿ ಸ್ಪಂದಿಸಿರುವ ಕಾರಣ ಒಂದು ರಾಷ್ಟ್ರ ಒಂದು ಚುನಾವಣೆ ಚರ್ಚೆಗೆ ತಮ್ಮ ಮುಂದೆ ಮಂಡಿಸಲು ಅವಕಾಶವಾಗಿದೆ. ಆರ್ಎಸ್ಎಸ್ ಅಜೆಂಡಾ. ಒಂದು ನಿಮಿಷ, ಸಭಾನಾಯಕರು ಮಾತನಾಡ್ತಾ ಇದ್ದಾರೆ, ಸಭಾನಾಯಕರು ಕೇಳೋಣ. ನಂತರ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಈ ಪ್ರಸ್ತಾವನೆ ಕುರಿತು ತಮ್ಮ ಪ್ರತಿಕ್ರಿಯೆ ನೀಡಲು ಮುಂದಾದಾಗ ಪ್ರತಿಪಕ್ಷ ನಾಯಕರು ಸದನದಲ್ಲಿ ಧರಣಿ ನಡೆಸಿದರು. ಗದ್ದಲದ ನಡುವೆಯೇ ಮಾತನಾಡಿದ ಯಡಿಯೂರಪ್ಪ, ಆಗಾಗ್ಗೆ ಚುನಾವಣೆ ನೀತಿ ಸಂಹಿತೆಗಳು ಜಾರಿಯಾಗುವುದರಿಂದ ಅಭಿವೃದ್ಧಿ ಯೋಜನೆಗಳು ಸ್ಥಗಿತಗೊಳ್ಳುತ್ತವೆ, ಜನರ ಸಂಕಷ್ಟಗಳಿಗೆ ಸ್ಪಂದಿಸಲು ಸರ್ಕಾರಕ್ಕೆ ಅಡ್ಡಿಯಾಗುತ್ತದೆ. ಆದ್ದರಿಂದ ರಾಜಕೀಯ ಮತ್ತು ಆಡಳಿತದ ಆಮೂಲಾಗ್ರ ಬದಲಾವಣೆಗೆ ಈ ಯೋಜನೆಯ ಜಾರಿ ಅತ್ಯಗತ್ಯ. ಇದರ ಆರಂಭಿಕ ತೊಡಕುಗಳ ಕುರಿತು ಚರ್ಚಿಸಿ ಪರಿಹಾರ ಕಂಡುಕೊಳ್ಳಬಹುದು ಎಂದರು. ರಾಜಕೀಯ ಆಡಳಿತ ಬದಲಾವಣೆ ನಾಂದಿ ಹಾಡಲು ಪ್ರಧಾನಿ ಮೋದಿಜಿಯವರು ಪ್ರಬಲ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿದ್ದಾರೆ ಎಂದು ಅಭಿನಂದನೀಯ. ಒಂದು ರಾಷ್ಟ್ರ ಒಂದು ಚುನಾವಣೆ ನಿಯಮ ಜಾರಿಗೆ ಬಂದಲ್ಲಿ ಕೆಲವು ರಾಜಕೀಯ ಚಟುವಟಿಕೆ ಅನಿವಾರ್ಯವಾಗುವಂಥದ್ದು. ಲೋಕಸಭೆ, ವಿಧಾನಸಭೆ ಚುನಾವಣೆ ಏರಿಕೆಗಳಾಗಬಹುದು. ಇವೆಲ್ಲವೂ ಪ್ರಾರಂಭಿಕ ಅಡಚಣೆಯಾಗಿದ್ದು ಇವುಗಳನ್ನು ನಿರ್ಧಾರ ಮಾಡಬೇಕಾಗಿದೆ. ಆದ್ದರಿಂದ ಸನ್ಮಾನ್ಯ ಅಧ್ಯಕ್ಷರೇ, ಎಲ್ಲ ರಾಜಕೀಯ ಪಕ್ಷಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದು ಸಂಸತ್ತಿನ ಉಭಯ ಸದನಗಳು ರಾಜ್ಯ ವಿಧಾನಮಂಡಲ ಈ ಬಗ್ಗೆ ಚಿಂತನೆ ಮಂಥನ ನಡೆಸಿ ಒಮ್ಮತದ ನಿರ್ಣಯ ಕೈಗೊಂಡು ಅನುಷ್ಠಾನ ಸಂಭವವಾಗುತ್ತದೆ. ಒಂದು ರಾಷ್ಟ್ರ ಒಂದು ಚುನಾವಣೆ ನಿಯಮ ಜಾರಿಗೆ ತರುವಂತಹದ್ದು ಬಹುದೊಡ್ಡ ಸವಾಲು, ಏನು ಅನುಮಾನವಿಲ್ಲ. ವಿಸ್ತೃತ ಚರ್ಚೆಗಳಿಂದ ವ್ಯವಸ್ಥೆಯ ಸಾಧಕ ಬಾಧಗಳ ಬಗ್ಗೆ ಹೆಚ್ಚಿನ ಸ್ಪಷ್ಟತೆ ಮಾಡಲು ಸಾಧ್ಯ. ಏಕಕಾಲದಲ್ಲಿ ಚುನಾವಣೆ ನಡೆದಲ್ಲಿ ಆಡಳಿತ ಯಂತ್ರದ ಸುಗಮ ಹಾಗೂ ದಕ್ಷ ಕಾರ್ಯ ಸಾಧ್ಯವಾಗಲಿದೆ.
ಸುಧಾರಣೆ ಅಂಗವಾಗಿ ಕಾಲಕಾಲಕ್ಕೆ ಖಾಲಿಯಾಗುವ ಶಾಸಕ ಮತ್ತಿತರ ಸ್ಥಾನಗಳನ್ನು ಉಪಚುನಾವಣೆಗಳಿಲ್ಲದೆ ತುಂಬುವ ವ್ಯವಸ್ಥೆ ನಾಂದಿ ಆಡಬೇಕಾಗಿದೆ. ಸ್ಥಳೀಯ ಸಮಸ್ಯೆಗಳು ಮತ್ತು ಸ್ಥಳೀಯ ಮತದಾರರ ಹಿತಾಸಕ್ತಿಗೆ ಯಾವುದೇ ಧಕ್ಕೆಯಾಗದಂತೆ ಚುನಾವಣೆ ನಡೆಸುವಂಥದ್ದು ಮುಖ್ಯ. ಆಡಳಿತ ಸುಧಾರಣೆಯ ದಿಕ್ಕಿನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಮಹತ್ವದ ಹೆಜ್ಜೆಯಾಗಲಿದೆ ಎಂದು ನಾನು ಭಾವಿಸಿದ್ದೇನೆ. ಚುನಾವಣೆ ಯಶಸ್ಸು ಹಣದ ಮೇಲೆ ಅವಲಂಬಿತವಾಗಿದೆ. ವ್ಯಕ್ತಿತ್ವ, ಚಾರಿತ್ರ್ಯ ಹಾಗೂ ಅಭ್ಯರ್ಥಿಗಳ ವರ್ಚಸ್ಸು ಹಾಗೂ ವಿಶ್ವಾಸದಿಂದ ಅವಲಂಬಿಸಲಾಗುತ್ತೆ. ಪಾರದರ್ಶಕ ಚುನಾವಣೆ ನಡೆಯುವುದರಿಂದ ಪಕ್ಷ, ಅಭ್ಯರ್ಥಿ ಹಾಗೂ ಮತದಾರರ ಮೇಲೆ ಇದು ಸಕಾರಾತ್ಮಕ ಪರಿಣಾಮ ಬೀರಿ ಒಟ್ಟಾರೆ ದೇಶದಲ್ಲಿ ಮಹತ್ವದ ಬದಲಾವಣೆ ತರಲಿದೆ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸುವ ನಮಗೆ ಚುನಾವಣೆಯಲ್ಲಿ ಏಕರೂಪ ಜಾರಿಗೆ ತರುವುದು ಕಷ್ಟವೇನಲ್ಲ. ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಆಳವಾದ ಅಧ್ಯಯನ ಮತ್ತು ಸಮಾಲೋಚನೆ ಅಗತ್ಯವಿದೆ. ಈ ವಿಚಾರವಾಗಿ ಸವಿಸ್ತಾರವಾಗಿ ಚರ್ಚೆ ನಡೆದು ಅನುಭವಜನ್ಯ ಸಲಹೆಗಳು ಮೂಡಿಬರಲಿ. ಅವುಗಳ ಬೆಳಕಿನಲ್ಲಿ ಕರ್ನಾಟಕ ವಿಧಾನಮಂಡಲ ಸಂಕ್ಷಿಪ್ತ ನಿರ್ಣಯ ಕೈಗೊಂಡು ಶಿಫಾರಸು ಮಾಡಲಿ ಅಂತ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇದನ್ನು ರೆಕಾರ್ಡ್ಗೆ ಹಾಕಿ ವಿರೋಧ ಪಕ್ಷದವ್ರಿಗೆ ಸನ್ಮಾನ್ಯ ಅಧ್ಯಕ್ಷರೇ, ಯಾವುದರಲ್ಲೂ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ, ಚರ್ಚೆಯಲ್ಲಿ ಭಾಗವಹಿಸೋಕ್ಕೂ ಸಿದ್ಧ ಇಲ್ಲ. ಇದರಲ್ಲಿ ಏನು ತಪ್ಪಿದೆ ಅಂತ ಚರ್ಚೆ ಮಾಡೋಕ್ಕೆ ಏನಾಗಿದೆ ನಿಮಗೆ? ಇಷ್ಟೊಂದು ಒಂದು ಪ್ರತಿಪಕ್ಷವಾಗಿ ಈ ರೀತಿ ಬಂದು ಬೆಲ್ಲಕ್ಕೆ ನಿಂತ್ಕೊಂಡು ನಿಮ್ಮ ಅಭಿಪ್ರಾಯನ ವಿರೋಧವನ್ನು ವ್ಯಕ್ತಪಡಿಸೋಕ್ಕೂ ಅವಕಾಶ ಇಲ್ಲದೇನೆ ಎಲ್ಲಕ್ಕೂ ವಿರೋಧ ಮಾಡುವಂತದ್ದೇ ನಿಮ್ಮ ಪ್ರಜಾತಂತ್ರ ವ್ಯವಸ್ಥೆ ಅನ್ನೋದಾದ್ರೆ ಬಹುಶಃ ನಿಮ್ಮ ನಡವಳಿಕೆ ನಾಚಿಕೆಗೇಡ ಸಂಗತಿ. ಇದನ್ನು ಯಾರು ಸಹಿಸೋದಿಲ್ಲ. ರಾಜ್ಯದ ಜನ ನಿಮ್ಮನ್ನ ಕ್ಷಮಿಸೋದಿಲ್ಲ. ಇದನ್ನು ಇನ್ನು ಮುಂದಾದರೂ ನಿಲ್ಲಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಮಾನ್ಯ ಪ್ರತಿಪಕ್ಷಗಳ ಸದಸ್ಯರು ಗದ್ದಲವನ್ನು ತೀವ್ರಗೊಳಿಸಿದಾಗ ವಿಧಾನಸಭಾಧ್ಯಕ್ಷರು ತೀವ್ರವಾಗಿ ಖಂಡಿಸಿ ಚರ್ಚೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಗದ್ದಲ ಮುಂದುವರೆದ ಕಾರಣ ಸದನವನ್ನು 15 ನಿಮಿಷಗಳ ಕಾಲ ಮುಂದೂಡಲಾಯಿತು. ಈಗ ಸದನವನ್ನ 15 ನಿಮಿಷಗಳ ಕಾಲ ಸದನವನ್ನ ಮುಂದೂಡಿದ್ದೇನೆ. ವಿಧಾನ ಪರಿಷತ್ ಕಲಾಪದ ಮೊದಲನೇ ದಿನವಾದ ಇಂದು ಮಾಜಿ ರಾಜ್ಯಪಾಲ ಹಾಗೂ ನಿವೃತ್ತ ನ್ಯಾಯಮೂರ್ತಿ ರಾಮಾ ಜೋಯಿಸ್ ಅವರ ನಿಧನಕ್ಕೆ ಸಂತಾಪ ಸೂಚಿಸುವ ಮೂಲಕ ಕಲಾಪ ಆರಂಭಗೊಂಡಿತು. ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷದ ನಾಯಕರು ಅಗಲಿದ ಗಣ್ಯರ ಸೇವೆ ಹಾಗೂ ಸಾಧನೆಯನ್ನು ಸ್ಮರಿಸಿದರು. ಇದು ಅವರು ಸುಳ್ಳು ಮಾಹಿತಿಯನ್ನೇ ಕೊಟ್ಟಿದ್ದಾರೆ. ಮಾನ್ಯ ಗೃಹ ಮಂತ್ರಿಗಳು ಈ ಹಿಂದೆ ಇದೇ ಕ್ವಶನ್ಗೆ ಈಗಾಗಲೇ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಇದೆ. ನಂತರ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸಂಚಾರ ದಟ್ಟಣೆ ನಿಯಂತ್ರಿಸಲು ಬೆಂಗಳೂರು ನಗರದಲ್ಲಿನ ಪೊಲೀಸ್ ಠಾಣೆಗಳ ಪುನರ್ರಚನೆ ಮಾಡುವ ಪ್ರಸ್ತಾವನೆ ಇದೆ ಎಂದು ಪರಿಷತ್ ಸದಸ್ಯ ರಮೇಶ್ ಗೌಡ ಅವರು ಸಂಚಾರ ದಟ್ಟಣೆಯಿಂದ ಸಾರ್ವಜನಿಕರಿಗೆ ಆಗುತ್ತಿರುವ ಸಮಸ್ಯೆಗಳ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದರು. ಬಹುತೇಕವಾಗಿ ಇನ್ನೊಂದು ವಾರ 10 ದಿವಸದಲ್ಲಿ ಅವರು ವರದಿಯನ್ನು ಕೊಡ್ತಾರೆ. ಅದರಲ್ಲಿ ಟ್ರಾಫಿಕ್ ಕೂಡ ನಾವು ಇನ್ವಾಲ್ವ್ ಮಾಡಿದ್ದೇವೆ ಮತ್ತು ಏನು ಸುಮಾರು 110 ಹಳ್ಳಿಗಳೆಲ್ಲ ಸೇರಿ ಈಗ ಬೃಹತ್ ಮಹಾನಗರ ಪಾಲಿಕೆ ಆಗಿದೆ. ಅವುಗಳನ್ನು ಕೂಡ ಸೇರಿಸಿ ಎಲ್ಲೆಲ್ಲಿ ಡಾರ್ಕ್ ಏರಿಯಾ ಇದೆ ಅಂದರೆ ಒಂದು ಪೊಲೀಸ್ ಸ್ಟೇಷನ್ ಇನ್ನೊಂದು ಪೊಲೀಸ್ ಸ್ಟೇಷನ್ ನಡುವೆ ಗ್ಯಾಪ್ ಭಾಳ ಇದೆ, ಅಲ್ಲಿ ಹೊಸ ಪೊಲೀಸ್ ಸ್ಟೇಷನ್ ಮಾಡುವಂಥ ರೀಸ್ಟ್ರಕ್ಚರಿಂಗ್ ಮಾಡುವಂಥ ಮತ್ತು ಬೆಂಗಳೂರು ನಗರದಲ್ಲಿ ನೀವು ಹೇಳಿದಂತೆ ಕೆಲವು ಡಿವಿಷನ್ಗಳಿಗೆ ಜಾಸ್ತಿ ಪೊಲೀಸ್ ಸ್ಟೇಷನ್ ಇದೆ, ಕೆಲವು ಕಡಿಮೆ ಇದೆ ಮತ್ತು ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಕೆಲವು ಭಾಳ ಸಣ್ಣದಿದ್ದಾವೆ ಮತ್ತು ಕೆಲವು ದೊಡ್ಡದಿದ್ದಾವೆ. ಹೀಗಾಗಿ ಇವೆಲ್ಲವನ್ನು ಕೂಡ ರೀಆರ್ಗನೈಸ್ ಮಾಡೋದಕ್ಕೆ ಅಂತಿಮವಾಗಿ ನಮಗೆ ವರದಿ ಕೊಡ್ತಾರೆ. ಅದರಲ್ಲಿ ಸೌತ್ ಡಿವಿಷನ್ ಅನ್ನು ಕೂಡ ಮಾಡುವಂತ ಒಂದು ಪ್ರಸ್ತಾವನೆಯನ್ನು ಅಳವಡಿಸಿಕೊಂಡಿದ್ದೇವೆ. ಆ ವರದಿ ಬಂದ ತಕ್ಷಣನೇ ಕೂಡಲೇ ಕ್ರಮ ತೆಗೆದುಕೊಳ್ತೀವಿ. ಎರಡನೇದಾಗಿ ತಾವೇನು ಹೇಳಿದ್ರಿ, ಬೆಂಗಳೂರು ಏರ್ಪೋರ್ಟ್ ಅನ್ನ ಸಿಟಿಗೆ ಆಗ್ಬೇಕನ್ನುವ ಕಾರಣಕ್ಕಾಗಿ ದೇವನಹಳ್ಳಿಯನ್ನು ಮಾತ್ರ ಅದೊಂದು ಮಾತ್ರ ಸೇರಿಸಿರುವಂತದ್ದು, ಅದು ಕೂಡ ನನ್ನ ಗಮನಕ್ಕೆ ಬಂದಿದೆ. ನಾನೇ ಪ್ರಶ್ನೆಯನ್ನು ಕೇಳಿದ್ದೇನೆ. ಈ ರೀಆರ್ಗನೈಸೇಷನ್ ಅಲ್ಲಿ ಅದನ್ನು ಕೂಡ ಸೆಟರೇಟ್ ಮಾಡ್ತೇವೆ. ಬೆಂಗಳೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ನಮ್ಮ ನಗರದ ಒಂದು ಗಡಿಯನ್ನು ಇತಿಮಿತಿಯನ್ನು ಫಿಕ್ಸ್ ಮಾಡಿ ಅದಕ್ಕೊಂದು ಸೆಪರೇಟ್ ಪೊಲೀಸ್ ಸ್ಟೇಷನ್ ಮಾಡುವಂಥ ಒಂದು ಪ್ರಸ್ತಾವ ನಮ್ಮ ಮುಂದಿದೆ ಮಾನ್ಯ ಸಭಾಧ್ಯಕ್ಷರೇ. ಎಲ್ಲವೂ ಸೇರಿಸಿ ಸಮಗ್ರವಾಗಿ ರೀಆರ್ಗನೈಸೇಷನ್ ಆಫ್ ಬೆಂಗಳೂರು ಏನು ಪೊಲೀಸ್ ಸ್ಟೇಷನ್ಸ್ ಇದೆ ಅದನ್ನು ಖಂಡಿತವಾಗಿ ಮಾಡ್ತೀವಿ. ಮಾಡುವಾಗ ಅವ್ರ ಸಲಹೆಗಳನ್ನು ಅಳವಡಿಸ್ಬೇಕು. ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಆಗ್ಬೇಕಾಗುತ್ತೆ. ದಯಮಾಡಿ ಅದೇನು ಹೇಳ್ತಾರೆ ಕೇಳ್ತೀನಿ. ನಾನು ಮಾತಾಡ್ಬೇಕಾಗಿದೆ. ದಯಮಾಡಿ ನಾನು ಇನ್ನೂ ಮಾತು ಮುಗ್ದಿಲ್ಲ. ನಂತರ ಹೊಸ ಪಿಂಚಣಿ ವಿತರಣಾ ವ್ಯವಸ್ಥೆಯಲ್ಲಿನ ನ್ಯೂನತೆ ಸರಿಪಡಿಸುವ ಹಾಗೂ ಹಳೆ ಪಿಂಚಣಿ ವ್ಯವಸ್ಥೆ ಮುಂದುವರಿಸುವ ಕುರಿತು ಸದಸ್ಯ ಭೋಜೇಗೌಡ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ಹೊಸ ಪಿಂಚಣಿ ಯೋಜನೆಯಲ್ಲಿ ಸ್ವಲ್ಪ ಬದಲಾವಣೆಗಳ ಅಗತ್ಯವಿದ್ದು ನೂತನ ಪಿಂಚಣಿ ವ್ಯವಸ್ಥೆ ಜಾರಿಗೆ ತರಲು ಹಿರಿಯ ಅಧಿಕಾರಿಗಳ ಸಮಿತಿ ರಚನೆ ಮಾಡಲಾಗಿದೆ. ವರದಿ ಬಂದ ನಂತರ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು.
ಆ ಸಮಿತಿಯನ್ನು ಪೂರ್ಣ ವರದಿಯನ್ನು ಕೊಟ್ಟಿಲ್ಲ ಅಂತ ಭೋಜೇಗೌಡರು ಹೇಳ್ತಾರೆ. ಅದು ಸರಿ ಇದೆ, ಸಮಿತಿ ಪೂರ್ಣ ಪ್ರಮಾಣದ ವರದಿಯನ್ನು ಕೊಟ್ಟಿಲ್ಲ. NPSನಲ್ಲಿ ಕೆಲವು ಸೌಲಭ್ಯಗಳು ಹೆಚ್ಚಾಗಬೇಕು. ಈಗಿರುವಂಥ ಮರಣನಿಧಿಗಳು 10 ಲಕ್ಷ ಬಂದಿದೆ, ಆದರೆ 20 ಲಕ್ಷ ಕಲಿಸಬೇಕು ಅನ್ನುವಂಥ ಕೆಲವು ಚರ್ಚೆಗಳಿದೆ. ಸತ್ಯ ಏನೇ ಆಗಿದ್ರೂ ಕೂಡ ಸಮಿತಿ ತನ್ನ ವರದಿಯನ್ನು ಕೊಡಬೇಕಾದಂಥ ಅವಶ್ಯಕತೆಗಳಿದೆ. ಆದಷ್ಟು ಬೇಗ ಅದನ್ನು ವರದಿ ಕೊಡಬೇಕು ಅನ್ನುವಂಥ ಮಾತು ಹೇಳ್ತೇವೆ. ಮತ್ತು NPS ಅಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಬೇಕು ಅನ್ನುವಂಥ ಅವರ ಬೇಡಿಕೆಗಳು ಕೂಡ ಗಮನದಲ್ಲಿಟ್ಕೊಂಡು ಕೆಲಸಗಳನ್ನು ಮಾಡ್ತೇವೆ. ಇದರಲ್ಲಿ ಅಧ್ಯಕ್ಷರೇ ಲಕ್ಷಾಂತರ ಜನ NPS ಇಂದ ಜನರಿಗೆ ನೌಕರರಿಗೆ ತೊಂದರೆ ಆಗ್ತಿದೆ. ಹಳೆ ಪಿಂಚಣಿಯನ್ನು ತರಬೇಕು ಅನ್ನೋದು ಅವರ ವಾದ ಆಗಿದೆ. ಆದರೆ ಹಳೆ ಪಿಂಚಣಿಯನ್ನು ತರಲಿಕ್ಕಿರುವಂಥ ಸಮಸ್ಯೆಗಳ ಬಗ್ಗೆ ಕೂಡ ನಮ್ಮ ಸರ್ಕಾರ ಹೇಳಿದೆ. ಇವತ್ತಿನ ಮುಖ್ಯಮಂತ್ರಿಗಳು ಹೇಳಿದ್ದನ್ನು ತಾವು ಉಲ್ಲೇಖ ಮಾಡಿದ್ದೀರಿ. ಹಿಂದಿನ ಮುಖ್ಯಮಂತ್ರಿಗಳು ಕೂಡ ನಮ್ಮ ಸರ್ಕಾರ ಬಂದಾಗ ಇದನ್ನು ಸರಿಪಡಿಸ್ತೇವೆ ಅನ್ನುವಂಥ ಮಾತು ಹೇಳಿದ್ದಾರೆ. ಆದರೆ ಆರ್ಥಿಕ ಸ್ಥಿತಿಯಿಂದಾಗಿ ಯಾರಿಗೂ ಕೂಡ ಅದನ್ನು ಸರಿಯಾದ ಸಮಸ್ಯೆ ತರಲಿಕ್ಕಾಗಿಲ್ಲ. ಏನೇ ಆದರೂ ಕೂಡ ನೂತನ ಪಿಂಚಣಿಯಲ್ಲಿ ಕೆಲವು ಬದಲಾವಣೆಗಳಾಗಬೇಕು, ಮಾರ್ಪಾಡಾಗಬೇಕು ಅನ್ನುವಂಥ ಭೋಜೇಗೌಡರ ಭಾವನೆಗಳು ಇಡೀ ಸದನದ ಭಾವನೆ ಆಗಿದೆ. ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ಆ ಸಮಿತಿಯ ರಚನೆ ವರದಿಯನ್ನು ನಿರೀಕ್ಷೆ ಮಾಡಿ ಸರ್ಕಾರದಿಂದ ಏನೇ ಸಹಾಯಗಳನ್ನು ಮಾಡಲಿಕ್ಕೆ ಸಾಧ್ಯವೋ ಅದನ್ನೆಲ್ಲವನ್ನು ಮಾಡ್ತೇವೆ. ಅಧ್ಯಕ್ಷರೇ, ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಅವರಿಂದು ತಿರುಪತಿಯ ಭಾರತೀಯ ತಂತ್ರಜ್ಞಾನ ಸಂಸ್ಥೆ IITಗೆ ಭೇಟಿ ನೀಡಿದರು. ವಿದ್ಯಾರ್ಥಿಗಳನ್ನುದ್ದೇಶಿಸಿ ಅವರು ಮಕ್ಕಳ ಪ್ರಾಥಮಿಕ ಶಿಕ್ಷಣ ಮಾತೃಭಾಷೆಯಲ್ಲೇ ನಡೆಯಬೇಕು, ಆ ಬಳಿಕ ಎಷ್ಟು ಭಾಷೆಗಳನ್ನಾದರೂ ಕಲಿತುಕೊಳ್ಳಬಹುದು, ಇಷ್ಟವಾದ ಯಾವುದೇ ಭಾಷೆ ಕಲಿಯಲು ಇಂದು ಸಾಕಷ್ಟು ಅವಕಾಶಗಳಿವೆ ಎಂದರು. ದಕ್ಷಿಣ ಭಾರತದ ವಿದ್ಯಾರ್ಥಿಗಳು ಉತ್ತರ ಭಾರತದ ಭಾಷೆಗಳನ್ನು ಕಲಿತುಕೊಳ್ಳಬೇಕು, ಅಲ್ಲಿ ಅವರು ದಕ್ಷಿಣ ಭಾರತದ ಭಾಷೆಗಳನ್ನು ಅರಿತುಕೊಳ್ಳಬೇಕು, ವಿದ್ಯಾರ್ಥಿಗಳು ಹೆಚ್ಚು ಸಜ್ಜಿತ ಎಂದು ಸಲಹೆ ನೀಡಿದರು. ವೈವಿಧ್ಯತೆಯಲ್ಲಿ ಏಕತೆ ನಮ್ಮ ದೇಶದ ಬಹುದೊಡ್ಡ ಶಕ್ತಿ. ಹೆಚ್ಚು ಹೆಚ್ಚು ಭಾಷೆಗಳನ್ನು ಅರಿತುಕೊಳ್ಳುವುದು ವಿದ್ಯಾರ್ಥಿಗಳ ವಿಕಸನಕ್ಕೆ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. అదేవిధంగా మూడవది నేను ఇందాక చెప్పినట్టుగా న్యాయము, అలాగే వైద్యము, అదేవిధంగా శాస్త్రీయ సాంకేతిక అధునాతన పరిజ్ఞానము, ఇవన్నీ కూడా మాతృభాషలో విద్యార్థులకు బోధించాలని, దానితో పాటు సుప్రీంకోర్టు నుంచి హైకోర్టులు అన్ని తీర్పులు కూడా ఆయా భాషలోకి అనువదించాం. ದೇಶದ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಲಸಿಕೆ ಹಾಕಲು ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಟ್ಟಿದ್ದು, ಇದುವರೆಗೂ 1,63,00,000 ಮಂದಿ ಲಸಿಕೆ ಪಡೆದಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಲಸಿಕೆ ಅಭಿಯಾನವನ್ನು ಯಶಸ್ವಿಯಾಗಿಸಲು ಖಾಸಗಿ ಆಸ್ಪತ್ರೆಗಳ ಸಾಮರ್ಥ್ಯವನ್ನು 100ಕ್ಕೆ 100ರಷ್ಟು ಬಳಕೆ ಮಾಡಲು ಸೂಚಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ತಿಳಿಸಿದ್ದಾರೆ. ಈ ಮೊದಲು ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ನೋಂದಾಯಿತ ಮತ್ತು ಇತರೆ ರಾಜ್ಯ ಸರ್ಕಾರಿ ಆಸ್ಪತ್ರೆಗಳಿಗೆ ಮಾತ್ರ ಕೋವಿಡ್-19 ಲಸಿಕೆ ಹಾಕಲು ಅವಕಾಶ ನೀಡಲಾಗಿತ್ತು. ಇದೀಗ ಎಲ್ಲ ಸೌಕರ್ಯಗಳನ್ನು ಹೊಂದಿರುವ ಖಾಸಗಿ ಆಸ್ಪತ್ರೆಗಳು ಸಹ ಕೋವಿಡ್ ಲಸಿಕಾ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸಲು ಅವಕಾಶ ಮಾಡಿಕೊಡಲಾಗುವುದು ಹಾಗೂ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರಗಳು ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕೋವಿಡ್ ಲಸಿಕೆಗಳನ್ನು ದಾಸ್ತಾನು ಮಾಡಬಾರದು ಎಂದರು. ಈ ನಡುವೆ ಕೊರೋನಾ ಸೋಂಕಿನಿಂದ ಚೇತರಿಸಿಕೊಳ್ಳುತ್ತಿರುವವರ ಪ್ರಮಾಣ 97.06ಕ್ಕೆ ಏರಿಕೆಯಾಗಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ನಿನ್ನೆ ಕೋವಿಡ್ ಲಸಿಕೆ ಪಡೆದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ವಿವಿಧ ರಾಜ್ಯಗಳ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ಚಿತ್ರನಟರು, ಕ್ರೀಡಾಪಟುಗಳು ಸೇರಿದಂತೆ ಗಣ್ಯರು ಲಸಿಕೆ ಪಡೆದು ಜನತೆಗೆ ಲಸಿಕಾ ಅಭಿಯಾನದಲ್ಲಿ ಪಾಲ್ಗೊಳ್ಳಲು ಪ್ರೋತ್ಸಾಹಿಸುವಂತೆ ಕರೆ ನೀಡಿದ್ದಾರೆ. ದೇಶದಲ್ಲಿ 2ನೇ ಹಂತದ ಕೋವಿಡ್-19 ಲಸಿಕಾ ವಿತರಣೆ ಕಾರ್ಯಕ್ರಮ ಆರಂಭವಾಗಿರುವ ಬೆನ್ನಲ್ಲೇ ಭಾರತ್ ಬಯೋಟೆಕ್ ಅಭಿವೃದ್ಧಿಪಡಿಸಿರುವ ಕೋವ್ಯಾಕ್ಸಿನ್ ಲಸಿಕೆಯ 3ನೇ ಹಂತದ ಪ್ರಾಯೋಗಿಕ ಪ್ರಾಥಮಿಕ ವರದಿ ಪ್ರಕಟವಾಗಿದೆ. 3ನೇ ಹಂತದಲ್ಲಿ 28,000 ಜನರ ಮೇಲೆ ಲಸಿಕೆ ಪ್ರಯೋಗಿಸಲಾಗಿದ್ದು 81% ಪರಿಣಾಮಕಾರಿಯಾಗಿದೆ ಎಂದು ಭಾರತ್ ಬಯೋಟೆಕ್ ಹೇಳಿದೆ. 2 ವಾರಗಳ ಒಳಗೆ ಸಂಪೂರ್ಣ ವರದಿ ಲಭ್ಯವಾಗಲಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರಿಂದು ಭಾರತ ಕಡಲ ಶೃಂಗ 2021ರ ಸಮಾವೇಶದ ಜೊತೆಯಲ್ಲಿ ಆಚರಿಸಲಾದ ಚಾಬಹಾರ್ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಚಾಬಹಾರ್ ಬಂದರು ಅಭಿವೃದ್ಧಿಯಲ್ಲಿ ಭಾರತದ ಪಾತ್ರದ ಕುರಿತು ಮಾತನಾಡಿದ ಅವರು,
ಸಮುದ್ರ ತೀರ ಹೊಂದಿಲ್ಲದ ಭೂಮಿಯಿಂದ ಆವೃತವಾದ ಕೇಂದ್ರ ಏಷ್ಯಾದ ರಾಷ್ಟ್ರಗಳಿಗೆ ಚಾಬಹಾರ್ ಬಂದರಿನಿಂದ ಪ್ರಯೋಜನವಾಗುತ್ತಿದೆ. ಭಾರತದ ಈ ಕ್ರಮ ಜಾಗತಿಕ ಆರ್ಥಿಕತೆಯ ವೃದ್ಧಿಗೆ ಸಹಕಾರಿಯಾಗುತ್ತಿದೆ, ವಲಯ ಸಂಪರ್ಕಕ್ಕೆ ಮಹತ್ವದ ಕೊಡುಗೆ ನೀಡುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು 2016ರಲ್ಲಿ ಚಾಬಹಾರ್ ಬಂದರು ಅಭಿವೃದ್ಧಿಗೆ ಇರಾನ್, ಆಫ್ಘಾನಿಸ್ತಾನದ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಅಲ್ಲಿಂದೀಚೆಗೆ ವಾಣಿಜ್ಯ ಸರಕು ಸಾಗಣೆಗೆ ಅನುಕೂಲವಾಗುತ್ತಿದೆ. ಮುಖ್ಯವಾಗಿ ಕೋವಿಡ್-19 ಸಾಂಕ್ರಾಮಿಕದ ಸಮಯದಲ್ಲಿ ಮಾನವೀಯ ನೆರವು ನೀಡಲು ಈ ಬಂದರು ಬಳಕೆಯಾಗಿದೆ ಎಂದು ಅವರು ತಿಳಿಸಿದರು. ಚಾಬಹಾರ್ ಬಂದರು ಮೂಲಕ ಭಾರತ 75 ಟನ್ಗಳಷ್ಟು ಗೋಧಿ ಸೇರಿದಂತೆ ಹಲವು ನೆರವನ್ನು ರವಾನೆ ಮಾಡಿತ್ತು. ಈ ವ್ಯಾಪಾರ ಮಾರ್ಗದಿಂದ ವಹಿವಾಟು ಕೂಡ ಸುಲಭವಾಗಿದೆ ಎಂದರು. Realization of this important initiative. I compliment Minister Manvia and his team, as well as his Iranian partners, for the steady growth of these port operations. In a short while, they have established both its credibility and its relevance. Excellency, today's event reflects India's strong commitment to work together with all regional stakeholders to enhance connectivity in our region and to provide unhindered access to the sea to landlocked Central Asian countries through Chabahar. Today's event also commemorates 5 years of the signing of the tripartite agreement on the establishment of a trilateral transport and transit corridor. ಭಾರತೀಯ ಜನತಾ ಪಕ್ಷದ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ದೆಹಲಿಯಲ್ಲಿಂದು ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲಿ ನಡೆಯಲಿರುವ ಸಭೆಯಲ್ಲಿ ಪಕ್ಷದ ರಾಷ್ಟ್ರಾಧ್ಯಕ್ಷ ಜೆ.ಪಿ. ನಡ್ಡಾ ಸೇರಿದಂತೆ ಪದಾಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಮುಂಬರುವ ಪಂಚರಾಜ್ಯಗಳ ಚುನಾವಣಾ ಸಿದ್ಧತೆ, ಪ್ರಣಾಳಿಕೆ ಅಂಶಗಳ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. बीजेपी के पास कई ऐसे दमदार नेता इस वक्त मौजूद दिख रहे हैं. ಮೈಸೂರಿನಲ್ಲಿ ಸಣ್ಣ ಕೈಗಾರಿಕೆಗಳ ಸಂಘ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಮ್ಮಿಕೊಂಡಿದ್ದ ಸಮ್ಮತಿ ಮೇಳಕ್ಕೆ ಸಚಿವ ಸಿಪಿ ಯೋಗೇಶ್ವರ್ ನಿನ್ನೆ ಚಾಲನೆ ನೀಡಿದರು. ಬಳಿಕ ಅವರು ಬದುಕು ಮತ್ತು ಉದ್ಯಮದ ಜೊತೆಯಲ್ಲಿ ಪರಿಸರವನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಜಗತ್ತಿನ ಎಲ್ಲ ಕೈಗಾರಿಕಾ ಕ್ಷೇತ್ರಗಳು ತಲ್ಲಣಗೊಂಡಿದ್ದು ಕೈಗಾರಿಕಾಭಿವೃದ್ಧಿಗೆ ಸಾಕಷ್ಟು ಹಿನ್ನಡೆಯುಂಟಾಗಿದೆ. ಈ ವಲಯದ ಪುನಶ್ಚೇತನಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗಿದ್ದು ಕೈಗಾರಿಕೋದ್ಯಮಕ್ಕೆ ಎಲ್ಲ ರೀತಿಯ ಸಹಕಾರ ನೀಡಲಿದೆ ಎಂದರು. ರಾಜ್ಯದಲ್ಲಿ ಸಣ್ಣ ಕೈಗಾರಿಕೆಗಳಿಗಿಂತ ದೊಡ್ಡ ಮತ್ತು ಮಧ್ಯಮ ಕೈಗಾರಿಕೆಗಳು ಅಧಿಕವಾಗಿವೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಈ ಕುರಿತು ಪರಿಶೀಲನೆ ಮಾಡಲಾಗುವುದು ಎಂದು ತಿಳಿಸಿದರು. ಎಲ್ಲ ಚಟುವಟಿಕೆಗಳೇ ಕಳೆದ 8 ತಿಂಗಳಿಂದ ಸ್ಥಗಿತಾಗಿತ್ತು, ತೊಂದರೆ ಆಗಿದೆ. ಅದು ನಮ್ಮೊಬ್ಬರಿಗೆ ಅಲ್ಲ, ಪ್ರತಿ ದೇಶದಲ್ಲೂ ಕೂಡ ಎಲ್ಲ ದೇಶಗಳಿಗೂ ಇದು ಅನ್ವಯ ಆಗ್ತದೆ. ಹಾಗಾಗಿ ಅದಕ್ಕೆ ಪುನಶ್ಚೇತನ ಕೊಡಲಿಕ್ಕೆ ಮತ್ತೆ ನಿಮ್ಮ ಕಾರ್ಯ ಚಟುವಟಿಕೆಗಳಿಗೆ ಮಾನಸಿಕವಾಗಿ ನಮ್ಮ ಸರ್ಕಾರ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ, ನಿಮ್ಮ ಜೊತೆಗೆ ನಾವು ಸಹಕಾರಿಯಾಗಿ ನಿಲ್ತೀವಿ ಅನ್ನೋ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಾವೆಲ್ಲ ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 17,407 ಕೋವಿಡ್-19 ಹೊಸ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,11,56,923ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,08,26,075 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ 97.03ಕ್ಕೆ ಏರಿಕೆಯಾಗಿದೆ. ಒಟ್ಟು 1,73,413 ಸಕ್ರಿಯ ಪ್ರಕರಣಗಳಿದ್ದು 1.55%ರಷ್ಟಿದೆ. ಇದುವರೆಗೆ 1,57,435 ಮಂದಿ ಮೃತಪಟ್ಟಿದ್ದು ಈ ಪ್ರಮಾಣ 1.41%ರಷ್ಟಿದೆ. ದೇಶಾದ್ಯಂತ ಈವರೆಗೆ 1,66,16,048 ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 10 ವರ್ಷದಲ್ಲಿ ಸಾವಯವ ಕೃಷಿಕರ ಸಂಖ್ಯೆ ಹೆಚ್ಚಾಗಿದೆ. ಜಿಲ್ಲೆಯಲ್ಲಿ 30ಕ್ಕೂ ಹೆಚ್ಚು ಸಾವಯವ ಕೃಷಿ ಸಂಘಗಳು ಸಕ್ರಿಯವಾಗಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿವೆ. ಸಮಗ್ರ ಕೃಷಿ ಪದ್ಧತಿಯಲ್ಲಿ 1,300 ರೈತರು ತಮ್ಮ ಜಮೀನಿನಲ್ಲಿ ಸಾವಯವ ಕೃಷಿಯ ಜೊತೆಗೆ ಆಡು, ಕುರಿ, ಕೋಳಿ ಸಾಕಾಣಿಕೆಯನ್ನು ಮಾಡುತ್ತಿದ್ದಾರೆ. ಅಲ್ಲದೆ ತಮ್ಮ ಜಮೀನಿಗೆ ಬೇಕಾದ ಸಾವಯವ ಗೊಬ್ಬರವನ್ನು ತಾವೇ ತಯಾರಿಸಿಕೊಳ್ಳುತ್ತಿದ್ದಾರೆ. ಅಲ್ಲದೆ ಸಂಘಗಳನ್ನು ಸ್ಥಾಪಿಸಿ ಕೃಷಿ ಅಧಿಕಾರಿಗಳು, ಕೃಷಿ ವಿಜ್ಞಾನಿಗಳೊಂದಿಗೆ ಚರ್ಚಿಸಿ ಮಾಹಿತಿ ಪಡೆದುಕೊಳ್ಳುತ್ತಾರೆ.
ಮುದ್ದೇಬಿಹಾಳ ತಾಲೂಕಿನ ಬಸರಕೋಡ ಗ್ರಾಮದ ಪಾವೆಡಪ್ಪ ತಮ್ಮ 3 ಎಕರೆ ಜಮೀನಿನಲ್ಲಿ ಬಾಳೆ, ಬದನೆ, ಟೊಮೆಟೊ, ಹಾಗಲ ಸೇರಿದಂತೆ 20ಕ್ಕೂ ಹೆಚ್ಚು ಬೆಳೆಗಳನ್ನು ಸಾವಯವ ಪದ್ಧತಿಯಲ್ಲಿ ಬೆಳೆಯುವ ಮೂಲಕ ಜಿಲ್ಲೆಯಲ್ಲಿ ಮಾದರಿ ರೈತರೆನಿಸಿಕೊಂಡಿದ್ದಾರೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ರೈತ ಪಾವೆಡಪ್ಪ ತಮ್ಮ ಹೊಲದಲ್ಲಿ ಸಾವಯವ ಕೃಷಿಗೆ ಆದ್ಯತೆ ನೀಡಲಾಗಿದೆ. ಈ ಹಿಂದೆ ಜವಾರಿ ಬಾಳೆ ಮತ್ತು ಕಬ್ಬು ಬೆಳೆದು ಉತ್ತಮ ಇಳುವರಿ ಪಡೆದ ನಂತರ ಈಗ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಯಶಸ್ಸು ಗಳಿಸಿರುವುದಾಗಿ ಹೇಳಿದರು. ಆನಂತರ ನಾನು ಅದನ್ನು ಬಾಳೆ ತಕ್ಕೊಂಡು ಅದು ಒಂದು 4-5 ವರ್ಷ ಇಟ್ಕೊಂಡು ಬಾಳೆ ತಕ್ಕೊಂಡು 3 ವರ್ಷ ಕಬ್ಬು ಬೆಳೆದೆ. ಕಬ್ಬಿನಲ್ಲಿ ನಾನು ತಿಪ್ಪೆ ಗೊಬ್ಬರ, ಆನಂತರ ಮಳೆ ಗೊಬ್ಬರ, ಆನಂತರ ಅದಕ್ಕೆ ಜೀವಾಮೃತ ಮತ್ತು ಈ ಗೋಕುಪಾಮೃತ ಜಲ, ಡಿಕಾಂಪೋಸ್ಟ್ ಇವೆಲ್ಲ ಯೂಸ್ ಮಾಡಿಕೊಂಡು ನಾನು ಕಬ್ಬನ್ನು 2 ಎಕರೆದಲ್ಲಿ 145 ಟನ್ ಅಂತೆ 3 ವರ್ಷ ಬೆಳೆದೆ. ಅದು ನನಗೆ ತುಂಬ ಲಾಭ ಆಯಿತು. ರೈತ ಮಹಿಳೆ ವಿಜಯಲಕ್ಷ್ಮಿ ಬಾಳೆ ಸಮರ್ಪಕ ಫಲ ನೀಡಿದ ನಂತರ ಬದನೆ, ಹಾಗಲ, ಟೊಮೆಟೊ ಬೆಳೆಗಳನ್ನು ಬೆಳೆಯುತ್ತಿದ್ದೇವೆ ಮತ್ತು ಗಂಗಾ ಕಲ್ಯಾಣ ಯೋಜನೆಯಡಿ ಕೊಳವೆ ಬಾವಿ ತೆಗೆಯಲಾಗಿದ್ದು ನೀರಿನ ಲಭ್ಯತೆಯಿಂದಾಗಿ ಬೆಳೆಗಳಿಗೆ ಸಹಕಾರಿಯಾಗಿದೆ ಎಂದರು. ಹಾಗಲ ಬೆಳೆ ಹಚ್ಚಿದ್ದೇವೆ ಮತ್ತು ಆಮೇಲೆ ನಾವು ಇಲ್ಲಿ ಕೊದ್ದು ಏನಪ್ಪ ಅಂದರೆ ಸೌಂತೆ ಬೀಜ ಹಚ್ಚಿದ್ದೇವೆ. ಅದನ್ನು ನಾವು ಸರಿಯಾಗಿ ಬೆಳೆಸ್ಕೊಂಡು ಹೋಗ್ತಿದ್ದೇವೆ. ಆಮೇಲೆ ನಮಗೂ 2 ಬೋರು ಇದ್ದೇವೆ, ಗಂಗಾ ಕಲ್ಯಾಣದಿಂದ ಮಾಡಿಕೊಂಡಿದ್ದು. ಆಮೇಲೆ ನಮಗೆ ಅದನ್ನು ಸರಿಯಾಗಿ ನೀರು ತರುತ್ತದೆ. ರೈತ ಪರಸಪ್ಪ ವಡ್ಡರ್ 10 ಆಡು 100 ಕೋಳಿಗಳನ್ನು ಸಾಕಲಾಗಿದ್ದು ಇದರಿಂದ 1 ಲಕ್ಷ ರೂಪಾಯಿಗೂ ಹೆಚ್ಚು ಆದಾಯ ಬರುತ್ತಿದೆ ಎಂದರು. 10 ಆಡು 20 ಮರಿಯನ್ನು ಈಯುತ್ತದೆ. ನಮಗೆ 20 ಮರಿಗೆ 1 ಲಕ್ಷ ರೂಪಾಯಿ ಆಗುತ್ತದೆ. ಒಂದು ಬಾಟಿನಿಗೆ 2 ಬಾಟಿನಿ ಇದ್ರೆ ಅದು 2 ಲಕ್ಷ ರೂಪಾಯಿ ಆಗುತ್ತದೆ. ಕೋಳಿ ನಮ್ಮಲ್ಲಿ 100 ಕೋಳಿ ಇದ್ದಾವೆ, 150 ಮರಿ ಇದ್ದಾವೆ. ಕೋಳಿ ಅದು ತತ್ತಿ ಹಾಕಿದ್ದು ಒಂದು 10-11 ತತ್ತಿ ಹಾಕ್ತದೆ ಕೋಳಿ. ಅವು 10-11 ತತ್ತಿಯನ್ನು ನಾವು ಮರಿಗಿಟ್ಟೆ ಅಂದರೆ ಒಂದು 3 ವಾರದಲ್ಲಿ ಮರಿ ತೆಗಿತವೆ. 3 ವಾರದಲ್ಲಿ ತೆಗೆದ ಮೇಲೆ ಅವಕರನ್ನು ನಾವು ಅಲ್ಲೇ ಶೆಡ್ಡಿನಲ್ಲಿ ಜೋಪಾನ ಮಾಡ್ತೇವೆ. ಅವಕರನ್ನ ಸಮಗ್ರ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕ ಶಶಿಧರ್ ಹಾಲ್ಯಾಳ ಆತ್ಮನಿರ್ಭರ್ ಅಭಿಯಾನದಡಿ ಇತರ ರೈತರು ಅಳವಡಿಸಿಕೊಂಡಿರುವ ಕೃಷಿ ಪದ್ಧತಿಯ ಮಾಹಿತಿಯನ್ನು ಕೃಷಿಕರಿಗೆ ನೀಡಲಾಗುತ್ತಿದೆ ಎಂದರು. ಹಾರ್ಟಿಕಲ್ಚರ್ ಬಂತು, ಫಾರೆಸ್ಟ್ರಿ ಬಂತು, ಅಗ್ರಿಕಲ್ಚರ್ ಬಂತು. ಇದರಲ್ಲಿ ಯಾವುದಾದ್ರೂ ಒಂದು ಕೈ ಕೊಟ್ಟರು ಸಹಿತ ಬೇರೆದರಲ್ಲಿ ಲಾಭ ತರಬಹುದು ಅಂತೇಳಿ ಉದ್ದೇಶದಿಂದ ಈ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ. ರೈತರನ್ನು ಸಣ್ಣ ಟೆಕ್ನಾಲಜಿ ಟೆಕ್ನಾಲಜಿಯನ್ನು ಪ್ರಸಾರ ಮಾಡೋದು ಅಂದರೆ ಬೇರೆ ಏರಿಯಾದಲ್ಲಿ ರೈತರು ಇನ್ನೋವೇಟಿವ್ ಆ್ಯಕ್ಟಿವಿಟಿ ಮಾಡಿದಂಥ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಪದ್ಧತಿಯನ್ನು ತಿಳಿದುಕೊಂಡು ಇಲ್ಲಿ ಅಳವಡಿಸಿಕೊಳ್ಳುವುದೇ ಒಂದು ಆತ್ಮ ಯೋಜನೆಯ ಒಂದು ಗುರಿ. ದಾವಣಗೆರೆಯ ಹದಡಿಕೆರೆಯಲ್ಲಿ ಈಗ ವಿದೇಶಿ ಪಕ್ಷಿಗಳ ಕಲರವ ಆರಂಭಗೊಂಡಿದೆ. ಹವಾಮಾನ ಬದಲಾವಣೆ ಹಿನ್ನೆಲೆಯಲ್ಲಿ ಸಮಶೀತೋಷ್ಣ ವಲಯವನ್ನು ಅರಸಿಕೊಂಡು ಸುಮಾರು 45ಕ್ಕೂ ಹೆಚ್ಚು ಪ್ರಭೇದದ ಪಕ್ಷಿಗಳು ವಲಸೆ ಬಂದಿವೆ. ಈ ಬಾರಿಯ ವಿಶೇಷವೆಂದರೆ ಸೈಬೇರಿಯಾ, ಮಂಗೋಲಿಯಾ ಮತ್ತು ಯುರೋಪಿನ ಹಲವು ವಲಸೆ ಹಕ್ಕಿಗಳನ್ನು ಕಾಣಬಹುದಾಗಿದೆ. ಇಲ್ಲಿ ದಾವಣಗೆರೆ ಡಿಡಿ ನ್ಯೂಸ್ನೊಂದಿಗೆ ದಾವಣಗೆರೆ ವಿಶ್ವವಿದ್ಯಾಲಯದ ಮೈಕ್ರೋಬಯಾಲಜಿ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಶಿಶುಪಾಲ ಇದುವರೆಗೂ ಸುಮಾರು 45 ಪ್ರಭೇದಗಳ ಹಕ್ಕಿಗಳನ್ನು ಇಲ್ಲಿ ಗುರುತಿಸಿದ್ದೇವೆ. ಇದರಲ್ಲಿ 10 ಪ್ರಭೇದದ ವಿದೇಶಿ ಪಕ್ಷಿಗಳು ಕಂಡುಬಂದಿವೆ. ಪ್ರಮುಖವಾಗಿ ಬಾರ್ ಹೆಡೆಡ್ ಗೀಸ್ ಹಕ್ಕಿ ವಿಶೇಷವಾಗಿದೆ ಎಂದರು. ಸುಮಾರು ಎಲ್ಲ ಯುರೋಪ್ನಿಂದ ಬಂದಿದ್ದಾವೆ. ಮಾರ್ಸ್ ಸ್ಯಾಂಡ್ ಪೈಪರ್, ಕಾಮನ್ ಸ್ಯಾಂಡ್ ಪೈಪರ್ ಇವೆಲ್ಲ. ದಾವಣಗೆರೆಯಲ್ಲಿ 192 ವಿವಿಧ ಪ್ರಭೇದಗಳನ್ನು ಐಡೆಂಟಿಫೈ ಮಾಡಿದ್ದೀನಿ. ಸುತ್ತ ಇರೋ ಕೃಷಿ ಭೂಮಿ ಮತ್ತು ಕೆರೆಗಳು ಇವುಗಳಿಗೆ ಆಹಾರ ಮತ್ತು ನೀರು ಸರಬರಾಜು ಮಾಡೋದ್ರಿಂದ ಚಳಿಗಾಲದ ವಲಸೆಗಾರ ಹಕ್ಕಿಗಳು ಸೇರಿಕೊಂಡು 192 ಸ್ಪೀಶೀಸ್ ಐಡೆಂಟಿಫೈ ಮಾಡಿದೆ. ವಿದೇಶಿ ಹಕ್ಕಿಗಳು ಪ್ರವಾಸಿ ಪದ್ಮಲತಾ
ಕಳೆದ 4 ವರ್ಷಗಳಿಂದ ಪಕ್ಷಿಗಳ ವೀಕ್ಷಣೆ ಮಾಡುತ್ತಿದ್ದು ಇಂತಹ ಹಕ್ಕಿಗಳನ್ನು ನೋಡಲು ವಿದೇಶಗಳಿಗೆ ಹೋಗಬೇಕಿತ್ತು. ಆದರೆ ಅವು ನಮ್ಮ ಊರಿಗೆ ಕೆರೆಗೆ ವಲಸೆ ಬಂದುತ್ತಿರುವುದು ಸಂತಸ ನೀಡಿದೆ ಎಂದರು. ಅಕ್ಕಿ ಯಾಕೆಂದರೆ 3-4 ವರ್ಷದಿಂದ ಅದನ್ನು ವರ್ಷ ನೋಡ್ತಾ ಇರ್ತೀವಿ. ಅದು ಬಂತಂದರೆ ನವಂಬರ್ ಬಂತಂದರೆ ಅದರ ನೆನಪಾಗುತ್ತೆ. ಆಮೇಲೆ ಮಾರ್ಚಿಗೆ ವಾಪಸ್ ಹೋಗ್ತವೆ. ವಾಪಸ್ ಹೋಗ್ಬೇಕಾದ್ರೂ ಒಂದು ಸತಿ ಅದನ್ನು ನೋಡಬೇಕು ಅಂತ ಅದು ಎಲ್ಲಿದ್ದಾವೋ ಅಲ್ಲಿ ಹೋಗಿ ನೋಡಿ ಬರ್ತೀವಿ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಮೇಲೆ ಶಿಕ್ಷೆ ಅನುಭವಿಸಿ ಇತ್ತೀಚೆಗೆ ಕಾರಾಗೃಹದಿಂದ ಬಿಡುಗಡೆಯಾಗಿರುವ ತಮಿಳುನಾಡಿನ ಎಐಎಡಿಎಂಕೆ ಮಾಜಿ ಪ್ರಧಾನ ಕಾರ್ಯದರ್ಶಿ ವಿಕೆ ಶಶಿಕಲಾ ಸಕ್ರಿಯ ರಾಜಕೀಯದಿಂದ ದೂರ ಉಳಿಯುವುದಾಗಿ ಘೋಷಿಸಿದ್ದಾರೆ. ಈ ಕುರಿತು ಸ್ಪಷ್ಟನೆ ನೀಡಿರುವ ಅವರು, ತಮಗೆ ಎಂದಿಗೂ ಅಧಿಕಾರದ ಬಯಕೆ ಇರಲಿಲ್ಲ, ಆದ್ದರಿಂದ ರಾಜಕೀಯಕ್ಕೆ ವಿದಾಯ ಹೇಳುತ್ತಿದ್ದು ಪಕ್ಷದ ಒಳಿತಿಗೆ ಹಾರೈಸುವುದಾಗಿ ಹೇಳಿದ್ದಾರೆ. ಶಶಿಕಲಾ ಅವರು ಮಾಜಿ ಮುಖ್ಯಮಂತ್ರಿ ದಿವಂಗತ ಜಯಲಲಿತಾ ಅವರ ಆಪ್ತೆಯಾಗಿದ್ದರು. ಜಾರ್ಖಂಡ್ನ ಪಶ್ಚಿಮ ಸಿಂಹಭೂಮಿ ಜಿಲ್ಲೆಯಲ್ಲಿಂದು ಸುಧಾರಿತ ಸ್ಫೋಟಕ ಸ್ಫೋಟಿಸಿದ ಪರಿಣಾಮವಾಗಿ 2 ಪೊಲೀಸರು ಹುತಾತ್ಮರಾಗಿದ್ದಾರೆ. ಜಾರ್ಖಂಡ್ ಜಾಗ್ವಾರ್ ಪಡೆಯ 2 ಪೊಲೀಸರು ಹುತಾತ್ಮರಾಗಿದ್ದು, ಸಿಆರ್ಪಿಎಫ್ ಯೋಧ ಸೇರಿದಂತೆ 3 ಗಾಯಗೊಂಡಿದ್ದಾರೆ. ನಕ್ಸಲರು ಈ ದಾಳಿ ನಡೆಸಿರುವುದಾಗಿ ಸಿಆರ್ಪಿಎಫ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಹೊಯಹಟು ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆ ನಡೆಸುತ್ತಿರುವಾಗ ಈ ದುರಂತ ಸಂಭವಿಸಿದೆ. शांति समझौते को खारिज कर दिया और वे कई अपराधों के आरोपी थे. सुरक्षा बलों ने विद्रोहियों के बीच कुछ 2500 लड़ाकों का अनुमान लगाया है. ಮ್ಯಾನ್ಮಾರ್ನಲ್ಲಿ ಸೇನಾಡಳಿತ ಜಾರಿ ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿರುವ ನಾಗರಿಕರ ಮೇಲೆ ಪೊಲೀಸರು ನಡೆಸಿದ ಗುಂಡಿನ ದಾಳಿಯಲ್ಲಿ 38 ಮಂದಿ ಹತರಾಗಿದ್ದಾರೆ. ಫೆಬ್ರವರಿ 1ರಿಂದ ಮ್ಯಾನ್ಮಾರ್ನಲ್ಲಿ ಸಾರ್ವಜನಿಕರು ಬೀದಿಗಿಳಿದು ಸೇನಾಡಳಿತದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದಾರೆ. ನಾಳೆ ನಡೆಯಲಿರುವ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪವಾಗುವ ಸಾಧ್ಯತೆ ಇದೆ. ಭಾರತ ಇಂಗ್ಲೆಂಡ್ ನಡುವೆ ನಡೆಯುತ್ತಿರುವ 4 ಪಂದ್ಯಗಳ ಟೆಸ್ಟ್ ಸರಣಿಯ ಅಂತಿಮ ಪಂದ್ಯ ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಆರಂಭವಾಗಿದ್ದು, ಟಾಸ್ ಗೆದ್ದ ಇಂಗ್ಲೆಂಡ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತು. ಇತ್ತೀಚಿನ ವರದಿಯಂತೆ 4 ವಿಕೆಟ್ ನಷ್ಟಕ್ಕೆ 110 ರನ್ ಗಳಿಸಿ ಇಂಗ್ಲೆಂಡ್ ಆಡುತ್ತಿದೆ. ಈಗಾಗಲೇ ಸರಣಿಯಲ್ಲಿ ಭಾರತ 2-1ರಿಂದ ಮುನ್ನಡೆ ಸಾಧಿಸಿದೆ. ಈ ಪಂದ್ಯದಲ್ಲಿ ಗೆದ್ದರೆ ಭಾರತ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಆಡುವ ಅವಕಾಶ ಪಡೆಯಲಿದೆ. ಅಲ್ಲದೆ ಐಸಿಸಿ ಟೆಸ್ಟ್ ರ್ಯಾಂಕಿಂಗ್ನಲ್ಲೂ ಅಗ್ರಸ್ಥಾನಕ್ಕೆ ಏರಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾನವ ಸಂಪನ್ಮೂಲ ಆರ್ಥಿಕ ಹೊರೆ ತಗ್ಗಿಸಲು ಒಂದು ರಾಷ್ಟ್ರ ಒಂದು ಚುನಾವಣೆ ಸಹಕಾರಿ, ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಬೆಂಗಳೂರು ನಗರದ ಸಂಚಾರ ದಟ್ಟಣೆ ನಿಯಂತ್ರಿಸಲು ಪೊಲೀಸ್ ಠಾಣೆಗಳ ಪುನಾರಚನೆಗೆ ಚಿಂತನೆ, ಸಚಿವ ಬಸವರಾಜ ಬೊಮ್ಮಾಯಿ. ಮಾತೃಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣಕ್ಕೆ ಪ್ರಾಮುಖ್ಯತೆ, ಹೆಚ್ಚು ಭಾಷೆಗಳನ್ನು ಅರಿಯುವುದು ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿ, ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು. ಭಾರತ ಇಂಗ್ಲೆಂಡ್ ನಡುವಿನ 4ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ಗೆ ಆರಂಭಿಕ ಆಘಾತ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ. ನಮಸ್ಕಾರ.